अपसर्पन्तु ये भूता भूमि संस्थिता ये भूता विद्यहत्तारः ते निशन्तु शिवाग्नेय अपक्रामतु भूताद्यः सर्वे ते भूमिपालकाः सर्वेषां विरोधेन पूजा कर्म समारभेत पृथ्वीत्वयादृता लोका दैवीत्वं विष्णुनार्द्रता पञ्चरार्यमां देवी पवित्रं कुरुजासनं विष्णुशक्तिं समुत्पन्ने शङ्खवर्णे महीतले अनेकरत्नसम्पन्ने भूमि देवी नमोस्तुते भूदेव्यै नमः प्रार्थयामि नमस्करोमि। ಹೂವನ್ನು ಎಡಗೈಗೆ ಹಾಕೊಂಡು ಬಲಗೈಯಿಂದ ನೀವು ಕೂತಿರೋ ಮುಂದೆ ಇರೋ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಆಯ್ತು. ಭೂದೇವ್ಯೈ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಆಚಾರ್ಯ ಪ್ರಾಣಾನಾಯಮ್ಯ ಪ್ರಣವಸ್ಯ ಪರಬ್ರಹ್ಮರ್ಜಿಹಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ. ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ, ರೈಟ್ ಸೈಡಿಗೆ ಇಟ್ಕೊಳ್ಬೇಕು. ಎಡಗೈಯಲ್ಲಿ ಹೂ ಇರಬೇಕು, ಬಲಗೈ ಮೇಲ್ ಮುಚ್ಚಿಟ್ಟುಕೊಂಡಿರ್ಬೇಕು. ನಿಮ್ಮ ಬಲಭಾಗದಲ್ಲಿ ಇಟ್ಟುಕೊಳ್ಳಿ. ಸಂಕಲ್ಪವನ್ನು ಹೇಳ್ಕೊಡ್ತೀನಿ. ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಏನು ಹೇಳಬೇಕು ಅದಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಹಿಂದೆ ಗುರುಕುಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ರು. ಅಂದ್ರೆ ಗುರುಕುಲದ ಋಷಿ ಮುನಿಗಳು ಗುರುಸ್ವರೂಪದಲ್ಲಿ ಗುರುವಿನ ಸ್ಥಾನದಲ್ಲಿ ನಿಂತು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ರು. ನಮ್ಮ ಮಕ್ಕಳಿಗೆ ಸದ್ವಿದ್ಯೆ ಸದ್ಬುದ್ಧಿಗಳು ಪ್ರಾಪ್ತವಾಗಬೇಕು ಅಂತ ಹೇಳ್ತಾ ಇದ್ರು. ಈಗ ನಾವೆಲ್ಲರೂ ಕೂಡ ಬದಲಾದಂತ ಜೀವನ ಪದ್ಧತಿಯಲ್ಲಿ ನಾವು ಕಾನ್ವೆಂಟ್ಗಳಲ್ಲಿ ಮಕ್ಕಳನ್ನ ಓದಿಸಕ್ಕೆ ಶುರು ಮಾಡಿದ್ದೀವಿ. ಕಾನ್ವೆಂಟ್ಗಳಂದ ಕ್ಷಣ ನಮ್ಮೆಲ್ಲ ಸಂಪ್ರದಾಯಗಳನ್ನ ಬಿಡ್ತಾ ಬರ್ತಾ ಇದ್ದೀವಿ ನಾವು. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಅಕ್ಷರಾಭ್ಯಾಸ ಅನ್ನುವಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಪವಿತ್ರವಾದಂಥ ಕೆಲಸ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ನೀವು ಶಾಲೆಯಲ್ಲಿ ಹೇಳ್ಕೊಟ್ಟಂತ ಪಾಠವನ್ನ ಮಕ್ಕಳು ಬೇಗ ಮರಿಬಹುದು, ಆದ್ರೆ ಮನೆಯಲ್ಲಿ ಕಲಿಸಿದಂತ ಪಾಠ ಯಾವತ್ತೂ ಜೀವನದಲ್ಲಿ ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಈ ಶಾಲೆಯ ಪ್ರಾರಂಭದ ದಿನಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಅನ್ನುವಂತ ಒಂದು ಮಗುವಿನ ಜನನದಿಂದ ಹಿಡಿದು 16 ಸಂಸ್ಕಾರಗಳನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ಅದಕ್ಕೆ ಷೋಡಶ ಸಂಸ್ಕಾರ ಅಂತ ಕರೀತಾರೆ. ಅದರಲ್ಲಿ ಅಕ್ಷರಾಭ್ಯಾಸವು ಒಂದು. ಮಗುವಿನ ಜನನವಾದ ಮೇಲೆ 11 ದಿನಕ್ಕೆ ನಾಮಕರಣವನ್ನು ಮಾಡಬೇಕು. 11ನೇ ದಿನ, ಅದು ಅಮಾವಾಸ್ಯೆ ಬರಲಿ ಶನಿವಾರ ಬರಲಿ ಯಾವುದೇ ವಾರ ಬರಲಿ, 11 ದಿನಕ್ಕೆ ನಾಮಕರಣ ಮಾಡಬೇಕು. ಆದ್ರೆ ಇವತ್ತು ನಾವು ಮಾಡ್ತಾ ಇದ್ದೀವ? ಇಲ್ಲ. ಮಗು ಸ್ವಲ್ಪ ದೊಡ್ಡದಾಗಬೇಕು, ಎಲ್ಲ ಬರಬೇಕು, ಚೌಲ್ಟ್ರಿ ಸಿಗಬೇಕು. ಸೊ ಹೀಗೆಲ್ಲ ಮಾಡ್ಕೊಂಡು ನಾವು ನಾಮಕರಣವನ್ನು ಮುಂದೆ ಹಾಕ್ತಾ ಇದ್ದೀವಿ. ಸಂಪ್ರದಾಯಗಳನ್ನ ಪದ್ಧತಿಗಳನ್ನ ಬಿಡ್ತಾ ಬರ್ತಾ ಇದ್ದೀವಿ ನಾವು. ಅದಾದ್ಮೇಲೆ ಕರ್ಣಚೂಡನ ಅಂದ್ರೆ ಕಿವಿಯನ್ನ ಚುಚ್ಚುವಂಥದ್ದು, ತಲೆ ಕೂದಲನ್ನ ಮುಡಿಕೊಡುವಂಥದ್ದು, ಚೌಲ ಮಾಡಿಸುವಂಥದ್ದು ಇರ್ಬೋದು. ನಾಮಕರಣ, ಅನ್ನಪ್ರಾಶನ ನಾವು ಮಾಡ್ತಾ ಇದ್ದೀವ? ಇಲ್ಲ. ಬೇಕರಿ ಕರ್ಕೊಂಡೋಗಿ ಪಿಜ್ಜಾನೋ ಬರ್ಗರೋ ಕೊಡಿಸ್ಬಿಡ್ತೀವಿ. ಮಗುವಿಗೆ ಅನ್ನಪ್ರಾಶನ ಅಂತ ಒಂದು ಶ್ರೇಷ್ಠವಾದ ಪದ್ಧತಿ ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತಿಲ್ಲ. ಹಾಗಾಗಿ ಮಗುವಿಗೆ ಅನ್ನಪ್ರಾಶನ ಯಾವುದೋ ದೇವಸ್ಥಾನದಲ್ಲಿ ಒಂದು ನೈವೇದ್ಯವನ್ನು ಮಾಡಿಸಿ ಅದರಿಂದ ಮಗುವಿಗೆ ಅನ್ನಪ್ರಾಶನ ಮಾಡಿಸ್ಬೇಕು. ಅಕ್ಷರಾಭ್ಯಾಸ, ಉಪನಯನ, ಮದುವೆ